ತಾವು ಹೇಳ್ತಿದ್ರಿ ಉತ್ಥಾನ ದ್ವಾದಶಿಯಂದು ಈ ತುಳಸಿ ಹಬ್ಬವನ್ನ ತುಳಸಿ ವಿವಾಹವನ್ನ ಆಚರಣೆ ಮಾಡಬೇಕು ಅಂತ. ಕೆಲವು ಕಡೆ ಸಂಪ್ರದಾಯಗಳಲ್ಲಿ ಸಂಜೆ ಈ ತುಳಸಿ ವಿವಾಹವನ್ನ ನೆರವೇರಿಸುವಂತಹದ್ದನ್ನ ನೋಡ್ತೇವೆ. ಶಾಸ್ತ್ರೋಕ್ತವಾಗಿಯೇ ನೆರವೇರಿಸ್ತಾರೆ. ತುಳಸಿ ಗಿಡವನ್ನು ಇಟ್ಟು ಕೃಷ್ಣನ ಒಂದು ಪ್ರತಿಮೆಯನ್ನು ಅಥವಾ ಸಾಲಿಗ್ರಾಮವನ್ನು ಇಟ್ಟು ಸಂಜೆಯೇ ಯಾಕೆ ಇದನ್ನ ಮಾಡ್ತಾರೆ? ಇದಕ್ಕೂ ಏನಾದ್ರು ಹಿನ್ನೆಲೆ ಇದೆಯಾ ಅಂತ? ಉತ್ತಮವಾದಂಥ ಪ್ರಶ್ನೆ. ನೋಡಿ, ವಿಶೇಷವಾಗಿ ಕಾರ್ತಿಕ ಮಾಸ ಅಂತ ಅಂದರೆ ಗೋಧೂಳಿ ಸಮಯದ ಪೂಜೆಗಳಿಗೆ ಅತ್ಯಂತ ಶಕ್ತಿ, ಅತ್ಯಂತ ಪಾವಿತ್ರತೆ ಮತ್ತು ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ. ಅಂದ್ರೆ ಗೋಧೂಳಿ ಅಂದ್ರೆ ಸಂಜೆಯ ಕಾಲ. ಹಸುಗಳನ್ನ ಮನೆಗೆ ನಾವು ಕರ್ಕೊಂಡ್ಬರುವಂತಹ ಗೋವುಗಳಲ್ಲಿ ಬರುವಂತ ಧೂಳಿಗೆ ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಇದೆಲ್ಲವೂ ಸಹ ಹಳ್ಳಿ ವಾತಾವರಣದಲ್ಲಿದೆ. ಈ ಗೋವುಗಳು ಹುಡುಕ್ಬೇಕಾದ್ರೂ ಸಿಗೋದಿಲ್ಲ. ಗೋವಿನ ಧೂಳು ಬರುವಂತಹ ಸಮಯ ಯಾವುದು ಅಂತಂದ್ರೆ ಸಾಯಂಕಾಲ. ಈ ಪ್ರಾತಃ ಕಾಲ ಬರೋದಿಲ್ಲ. ಯಾಕೆ ಹೇಳಿ, ಇಬ್ಬನಿ ಬಿದ್ದಿರುತ್ತೆ ಬೆಳಿಗ್ಗೆನೆ, ನೀವು ಬಂದ್ರೂ ಧೂಳು ಬರಲ್ಲ. ಸಾಯಂಕಾಲ ಎಲ್ಲ ಬಿಸಿಲು ಬಂದು ಒಣಗಿರುತ್ತೆ, ಹಸುಗಳು ಬರಬೇಕಾದ್ರೆ ಧೂಳು ಇಳ್ತಾ ಇರತ್ತೆ. ಅದಕ್ಕೆ ಗೋಧೂಳಿ ಸಮಯ, ಹಸು ಮನೆಗೆ ಬರುವಂತ ಸಮಯಕ್ಕೆ ಗೋಧೂಳಿ ಸಮಯ. ಅತ್ಯಂತ ಪಾವಿತ್ರತೆಯ ಮುಹೂರ್ತ ಸಿಗುವಂತ ಸಮಯ. ಒಂದು ಪ್ರಾತಃ ಕಾಲದಲ್ಲಿ ಮುಹೂರ್ತ ಸಿಗುತ್ತೆ, ಮತ್ತೆ ಸಾಯಂಕಾಲದಲ್ಲಿ ಗೋಧೂಳಿ ಸಮಯ ಅಂತ ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಸಿಗುತ್ತೆ. ಗೋವುಗಳು ಅಂತ ಬಂದ ತಕ್ಷಣ ನಮ್ಗೆ ನೆನಪು ಬರುವಂತದ್ದು ಶಿವನ ವಾಹನ ನಂದಿ ನೆನಪು ಬರುತ್ತೆ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಸಾಯಂಕಾಲದ ಪೂಜೆಗಳಿಗೆ ಅತ್ಯಂತ ಪಾವಿತ್ರತೆ ಇರುತ್ತೆ. ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪವನ್ನು ಬೆಳಗುವಂತಹ ಸಂಪ್ರದಾಯಗಳು ನಮಗಿರೋದ್ರಿಂದ ಪ್ರಾತಃ ಕಾಲದ ಉಪಾಸನೆಗಿಂತಲೂ ಸಹ ಸಾಯಂಕಾಲದ ಆರಾಧನೆ ಅತ್ಯಂತ ಪಾವಿತ್ರ. ಪ್ರಾತಃ ಕಾಲದಿಂದಲೂ ನೀವು ಏನು ಬೇಕಾದ್ರೂ ಸಿದ್ಧತೆಗಳನ್ನು ಮಾಡ್ಕೊಳ್ಬಹುದು. ಊಟೋಪಚಾರಗಳನ್ನ, ನೀವು ನೈವೇದ್ಯಾದಿಗಳನ್ನ ಎಲ್ಲವೂ ಮಾಡ್ಬೋದು. ಈ ತುಳಸಿ ಹಬ್ಬಕ್ಕೆ ಉಪವಾಸವಿರಬೇಕು ಅಂತ ಏನು ಹೇಳಿಲ್ಲ. ಉಪವಾಸಗಳಿರುವಂಥದ್ದು ಅವರಿಗೆ ಶಕ್ತ್ಯಾನುಸಾರವಾಗಿ ಮಾಡ್ಕೊಳ್ಬೋದು, ಭಕ್ತ್ಯಾನುಸಾರವಾಗಿ ಮಾಡ್ಬೋದು. ಇಲ್ಲ, ನಾನಿವತ್ತ ಉಪವಾಸವಿದ್ದೀಯೇ ಭಗವಂತನ ಧ್ಯಾನವನ್ನು ಮಾಡ್ತೀನಿ ಅಂತ ಅನ್ನುವಂತಹ ಸ್ತ್ರೀಯರಿಗೆ ಸಂತೋಷ, ನೀವು ಸಾಯಂಕಾಲ ತನಕ ಸಹ ಉಪವಾಸವಿದ್ದು ಮಾಡಬಹುದು. ಇಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಉಪವಾಸಕ್ಕಿಂತಲೂ ಸಹ ಭೋಜನಾದಿಗಳನ್ನು ಸಹ ಮಾಡ್ಬೋದು. ಆದರೆ ಕ್ರಮಬದ್ಧವಾಗಿ ನಿಷ್ಠೆಯಿಂದ ಏಕಾಗ್ರತೆಯಿಂದ ಮಾಡುವಂಥ ಆರಾಧನೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ಈ ತುಳಸಿ ಮುಂದೆ ದೀಪ ಹಚ್ಚುವಾಗ ಒಂದು ದೀಪ ಹಚ್ಚಬೇಕು, ಎರಡು ಹಚ್ಚಬೇಕು, ಅಥವಾ ಸಂಖ್ಯೆ ಇರುತ್ತಾ ಅಂತ? ಖಂಡಿತವಾಗಿ ಒಳ್ಳೆ ಪ್ರಶ್ನೆನ ನೀವು ಕೇಳಿದ್ರಿ. ದೀಪಗಳನ್ನು ಹಚ್ಚಬೇಕಾದ್ರೆ ಈ ಬೆಸ ಸಂಖ್ಯೆಗಿಂತಲೂ ಸಹ ಸರಿ ಸಂಖ್ಯೆ ಅತ್ಯಂತ ಪಾವಿತ್ರತೆಯನ್ನ ತಾಳುತ್ತೆ. ನಿಮ್ಮ ಮನೆಗಳಲ್ಲಿ ನೀವು ನೋಡ್ಬೇಕಾದ್ರೆ 2 ದೀಪ ಕಂಬಗಳನ್ನು ತೆಗೆದುಕೊಳ್ತೀವಿ, 2 ಮಣ್ಣಿನ ದೀಪವನ್ನು ಇಡ್ತೇವೆ. ಆ ರೀತಿಯಾಗಿ ಸರಿ ಸಂಖ್ಯೆಯಲ್ಲಿ ಇಡುವಂಥದ್ದು ಅತ್ಯಂತ ಮುಖ್ಯ. ಸರಿ ಸಂಖ್ಯೆಯಲ್ಲಿ ಗುರುಗಳೇ, ನಾನು 2 ಕಂಬಗಳನ್ನು ದೀಪದ ಕಂಬ ಇಟ್ಟಿದ್ದೆ, ಆದರೆ ನಮ್ಮಲ್ಲಿ ಕಾಮಾಕ್ಷಿ ದೀಪವನ್ನು ಇಡುವಂಥದ್ದು ನಮ್ಮ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ. ಈ ಕಾಮಾಕ್ಷಿ ದೀಪ ಅನ್ನುವಂಥದ್ದು ಅದು ಸಿಂಗಲ್ ಆಗಿರುತ್ತೆ, ಅದು ಡಬಲ್ ಬರೋದಿಲ್ಲ. ಅದಕ್ಕೆ ಅದಕ್ಕೆ ಎಣಿಕೆ ಆಗೋದಿಲ್ಲ. ಅದು ಲಕ್ಷ್ಮಿಯ ದೀಪ ಅಂತ, ಕಾಮಾಕ್ಷಿ ದೀಪ ಅಂತ ಇರುವಂಥದ್ದು. ಅದಕ್ಕೆ ಒಂದಿದ್ಮೇಲೆ ಅದನ್ನ ನೀವು ಎಣಿಕೆಯನ್ನು ಮಾಡದ ರೀತಿಯಲ್ಲಿ ಕಂಬಗಳನ್ನು ಇಡಬೇಕಾದ್ರೆ, ಜೋಡಿಯನ್ನು ಇಡಬೇಕಾದ್ರೆ ಅದು 2 ಇಡಬೇಕು. ಮಣ್ಣಿನ ದೀಪ ಇಡಬೇಕು 2 ಇಡಬೇಕು, ದೀಪದ ಕಂಬಗಳನ್ನಿಟ್ಟರು 2 ಇಡಬೇಕು. ಆದರೆ ಈ ಕಾಮಾಕ್ಷಿ ದೀಪವನ್ನ ಒಂದನ್ನು ನೀವು ಹಚ್ಚಬಹುದು. ಅದಕ್ಕೆ ಸಂಖ್ಯೆಗಳಿಗೆ ಅದು ಎಣಿಕೆ ಆಗೋದಿಲ್ಲ. ಆದ್ದರಿಂದ ಮತ್ತೆ ನೀವು ದೀಪವನ್ನು ಹಚ್ಚಿದ ನಂತರದಲ್ಲಿ ಆ ಪೂಜೆಗಳಿಗೆ ಯಥಾಶಕ್ತಿ ಸಿದ್ಧಿಗಳನ್ನು ಮಾಡ್ಕೊಳ್ಬೇಕು. ಏನು ಅಂತ ಅಂದರೆ, ಮೊಟ್ಟ ಮೊದಲು ಆ ಪೂಜೆಗಳಿಗೆ ಏನೇನು ಬೇಕು, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವ, ಒಂದು ಗೆಜ್ಜೆಬತ್ತಿ, ಮತ್ತು ನೈವೇದ್ಯಕ್ಕಾಗಿ ತೆಂಗಿನಕಾಯಿ, ವಿಳ್ಳೆದೆಲೆ, ಬಾಳೆಹಣ್ಣು, ನೀವು ಮನೇಲಿ ಮಾಡಿರುವಂತಹ ಭೋಜನಾದಿಗಳನ್ನು, ನೈವೇದ್ಯಕ್ಕಾಗಿ ಮಾಡಿರುವಂತಹ ಸಿಹಿ ತಿನಿಸುಗಳನ್ನು ಎಲ್ಲವೂ ಇಟ್ಕೊಂಡು ಒಂದು ನೆಲ್ಲಿ ಗಿಡವನ್ನು ತುಳಸಿ ಗಿಡ ಪಕ್ಕದಲ್ಲಿ ನೆಟ್ಟು ಆ ತುಳಸಿ ಗಿಡ ಮತ್ತು ನೆಲ್ಲಿ ಗಿಡಕ್ಕೆ ಅರ್ಶಿನ ಕಲರ್ ದಾರವನ್ನು ಸುತ್ತಬೇಕು. ಅರ್ಶಿನ ಕಲರ್ ದಾರವನ್ನು ಅದಕ್ಕೆ 2ಕ್ಕೂ ಜೋಡಿಯಾಗಿ ಅದಕ್ಕೆ ಮಾಡಬೇಕು. ಅದಕ್ಕೆ ಅಂದರೆ ದಾಂಪತ್ಯ ಜೀವನಕ್ಕೆ ಬಂದಿದ್ದಾರೆ ಇವರು ರುಕ್ಮಿಣಿ, ಶ್ರೀಕೃಷ್ಣ, ರುಕ್ಮಿಣಿ ಎನ್ನುವಂಥ ಭಾವಗಳು ನಮ್ಮಲ್ಲಿ ಬರಬೇಕು. ದಾಂಪತ್ಯ ಜೀವನ ಅವರು ಯಾವಾಗಲೂ ಸಹ ಖುಷಿ, ನೆಮ್ಮದಿ, ಶಾಂತಿಯಿಂದ ಇದ್ದಂಥವರು ಶ್ರೀಕೃಷ್ಣ, ರುಕ್ಮಿಣಿ. ಅನಂತರದಲ್ಲಿ ನೀವು ಹೂವನ್ನು ಧರಿಸ್ತೀರೋ ಅಥವಾ ನೀವು ಗೆಜ್ಜೆಬತ್ತಿಯನ್ನು ಧರಿಸ್ತೀರೋ, ಎಲ್ಲವೂ ಸಹ ನಿಮಗೆ ಭಕ್ತಿ ಅನುಸಾರವಾಗಿ ನೀವು ಆರಾಧನೆಗಳನ್ನು ಮಾಡಿ, ನಂತರದಲ್ಲಿ ನಿಮಗೆ ಅರ್ಚಕರನ್ನೇ ಪೂಜೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಭಕ್ತಿಯಿಂದ ಭಾವಗಳಿಂದ ಪೂಜೆಯನ್ನು ಮಾಡಿ ತುಳಸಿ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ರುಕ್ಮಿಣಿ ದೇವಿ ಅಂತ ಅಂದಾಗ ನಮಗೆ ಇನ್ನೊಂದು ಮಹಾವಿಷ್ಣುವಿನ ಪತ್ನಿ ಅಂತ ನಮಗೆ ಬರುತ್ತೆ. ನಿಮಗೆ ಅದಕ್ಕೆ ಬಂದಾಗ ತುಳಸಿ ಅಷ್ಟೋತ್ರಗಳು ಬರುತ್ತೆ. ತುಳಸಿ ದೇವಿಯೇ ನಮಃ, ಮಹಾವಿಷ್ಣು ವಲ್ಲಭಾಯೇ ನಮಃ, ಹರಿಪ್ರಿಯಾಯೇ ನಮಃ ಅಂತ
ತುಳಸಿದೇವಿ ಅಷ್ಟೋತ್ತರಗಳು ಬರುತ್ತೆ, ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಾ, ಶ್ರೀಕೃಷ್ಣನ ಅಷ್ಟೋತ್ತರಗಳನ್ನು ಹೇಳ್ತಾ ನಿಮಗೆ ಸಾಧ್ಯವಾದಷ್ಟು ಪೂಜೆಗಳನ್ನು ಮಾಡಿ, ಅನಂತರ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡಿ, ದೀಪಗಳನ್ನು ಮತ್ತೆ ಪ್ರಜ್ವಲಿಸಿ, ನಿಮ್ಮ ಮನೆಯಲ್ಲಿರುವಂತಹ ಬಾಲಕನ್ಯೆಯರು ಮುತ್ತೈದೆಯರಿಗೆ ನೀವು ಹೆಂಗೆ ಕೊಡ್ತೀರೋ ಅರ್ಶಿನ ಕುಂಕುಮವನ್ನ ಮೊದಲು ಬಾಲಕನ್ಯೆಯರಿಗೆ ಅರ್ಶಿನ ಕುಂಕುಮವನ್ನು ಕೊಡಿ. ಬಾಲಕೃಷ್ಣ ಅವರಿಗೆ ಸಿಹಿ ತಿನಿಸುಗಳನ್ನು ಕೊಡಿ. ಅನಂತರದಲ್ಲಿ ಮುತ್ತೈದೆಯರನ್ನು ಕರೆದು 3 ಜನ 5 ಜನ 9 ಜನ 11 ಜನ ಹಿಂಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಒಂದು ಸಾಧ್ಯವಾದಷ್ಟು ಬಾಗಿನ, ಒಂದು ಜಾಕೆಟ್ ಪೀಸ್ ಕೊಟ್ಟರು ಒಂದು ಭಾಗಿನವಾಗುತ್ತೆ, ಅಥವಾ ಒಂದು ದಕ್ಷಿಣೆ ಇಟ್ಟರು ಭಾಗಿನವಾಗುತ್ತೆ. ಅದನ್ನು ಕೊಟ್ಟು ಆ ಹೆಂಗಳೆಯರೆಲ್ಲರೂ ಸಹ ನಿಮ್ಮನ್ನು ಹರಿಸ್ಬೇಕು, ನಿಮ್ಮನ್ನು ಆರೈಸಬೇಕು, ನಿಮಗೆ ಆಶೀರ್ವಾದ ಮಾಡಬೇಕು. ಆ ರೀತಿಯಲ್ಲಿ ಪೂಜಾದಿಗಳನ್ನು ಮಾಡಿಕೊಂಡು ಅನಂತರದಲ್ಲಿ ಆ ದೀಪವನ್ನು ಪ್ರಜ್ವಲಿಸಬೇಕು. ಅದು ಆಲ್ಮೋಸ್ಟ್ ನಾವು ರಾತ್ರಿ ಮಲಗುವವರೆಗೂ ಸಹ ಅದು ಪ್ರಜ್ವಲ